6:40 ಆಗ್ತಿದೆ. ಇಷ್ಟು ಬೇಗ ಎದ್ದು ಎಷ್ಟು ದಿವಸ ಆಯ್ತು ಅಂದರೆ, ಯಾಕಂದರೆ ಇದು ಐರನ್ ಕೂಡ ಮುಗಿದಿದೆ. ನಂದು ಇವಾಗ ಸ್ನಾನ ಕೂಡ ಆಗಿದೆ. ಸೊ ಬನ್ನಿ ಎಷ್ಟು ದೊಡ್ಡದಿದೆ ಅಂತ, ನನ್ನ ಸೈಜ್ ಎಲ್ಲೂ ಸಿಗ್ತಿಲ್ಲ. ಇದೆ ನನ್ನ ಸೈಜ್ ಅಂತೆ. ಇದು ನಮ್ಮ ಬಬ್ಲು ಗಿಫ್ಟ್ ಮಾಡಿದ್ದು ಲಾಸ್ಟ್ ಟೈಮ್ ನಾನು ಅವ್ರ ಮನೆಗೆ ಹೋದಾಗ. ಸೊ ಗಾಯ್ಸ್, ಕಾಲೇಜ್ ಅಂತೂ ಮುಗೀತು. ನಮ್ಮ ಮಮ್ಮಿ ಸ್ಟೀಲ್ ಬಾಕ್ಸಲ್ಲಿ ಕೊಟ್ಟಿದೆ, ತುಂಬ ವರ್ಷಗಳಾದ್ಮೇಲೆ ಅನ್ಸುತ್ತೆ ಮೇಲೆ. ನೋಡಿ, ಹೆಲ್ಮೆಟ್ ಹಾಕ್ಕೊಂಡು ಇವಾಗ ನಮ್ಮ ಗಾಡಿನ ಉಳಿಸ್ಕೊಂಡು ಹೋಗೋಣ. ಬನ್ನಿ, ಲೆಟ್ಸ್ ಗೋ. ವಾಟ್ ಇಸ್ ಅಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ಗೆ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗು ನಾನು ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ಸೊ ನನ್ನ ಲುಕ್ ನೋಡಿ ಏನು ಭಯ ಬೀಳ್ಬೇಡಿ, ಯಾಕಂದರೆ ಇನ್ನೂ ನಂದು ಸ್ನಾನ ಕೂಡ ಆಗಿಲ್ಲ, ಆಗಿದೆ. ಸೊ ಓಕೆ, ಇವತ್ತು ಬಂದ್ಬಿಟ್ಟು ನಾನು ಕಾಲೇಜಲ್ಲಿ ಫಸ್ಟ್ ಡೇ. ಬಟ್ ನಾನು ಈ ಥರ ಹೋಗೋಕ್ಕಾಗಲ್ಲ, ಫುಲ್ಲು ನನ್ನ ಲುಕ್ಕು ಸ್ವಲ್ಪ ಚೇಂಜ್ ಮಾಡಲೇಬೇಕು. ತುಂಬ ದಿವಸ ಆಯಿತು ಗಾಯ್ಸ್ ಇಷ್ಟು ಬೇಗ ಎದ್ದು ನಾನು, ಯಾಕಂದರೆ ಇವಾಗ ಟೈಮ್ ಬಂದ್ಬಿಟ್ಟು 6:40 ಆಗ್ತಿದೆ. ಇಷ್ಟು ಬೇಗ ಎದ್ದು ಎಷ್ಟು ದಿವಸ ಆಯಿತು ಅಂದರೆ, ಯಾಕಂದರೆ ಈ ದಿವಸ ಸಮ್ಮರ್ ಹಾಲಿಡೇಸ್ ಎಲ್ಲ ಆರಾಮಾಗಿ ಮಲ್ಕೊಂಡು ಲೇಟಾಗಿ ಎದ್ದೇಳ್ತದೆ. ಸೊ ಬನ್ನಿ, ಆಲ್ರೆಡಿ ಮಮ್ಮಿ ಟಿಫನ್ಗೆ ರೆಡಿ ಮಾಡ್ತಾಯಿದ್ದಾರೆ, ಹೋಗಿ ನೋಡೋಣ ಇವಾಗ ನಾವು. ನೋಡಿ ಎಷ್ಟು ಟಿಫನ್ ಮಮ್ಮಿ ಎಷ್ಟು ಬೇಗ 6:30ಗೆಲ್ಲ ಎದ್ದು ಮಾಡ್ತಾಯಿದ್ದಾರೆ. ಸೊ ಬನ್ನಿ, ನಾನು ಇನ್ನೂ ಸ್ನಾನ ಮುಗಿಸ್ಕೊಂಡು ಬಂದ್ಬಿಟ್ಟು ಮಾತಾಡ್ತೀನಿ, ಯಾಕಂದರೆ ಇನ್ನೂ ತುಂಬ ಜಾಸ್ತಿ ಇದೆ ಮಾತಾಡೋದು. ಸೊ ಆ್ಯಕ್ಚುಲಿ ಡ್ರೆಸ್ ಕೋಡ್ ಬಂದ್ಬಿಟ್ಟು ಫಾರ್ಮಲ್ಸ್ ಅಂತ ಇಕ್ಕಿದ್ದಾರೆ ಗಾಯ್ಸ್. ನನ್ನ ಹತ್ರ ಫಾರ್ಮಲ್ಸ್ ಅಂತ ಬಟ್ಟೆ ಆ ಥರ ಯಾವುದೂ ಇಲ್ಲ. ನೋಡೋಣ ಯಾವುದೋ ಒಂದು ಹಾಕೊಂಡು ಹೋಗೋಣ ಫಸ್ಟ್ ಡೇ ಅಲ್ಲ. ಲೆಟ್ಸ್ ಗೋ. ಸ್ನಾನ ಮುಗಿಸ್ಕೊಂಡು ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀನಿ. ಲೆಟ್ಸ್ ಗೋ. ಸೊ ಗಾಯ್ಸ್, ಫೈನಲಿ ಇವಾಗ ನೋಡ್ಬೋದು ಬ್ಲ್ಯಾಕ್ ಶರ್ಟ್, ಸಾರಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ, ವೈಟ್ ಶರ್ಟ್ ಮತ್ತು ಬ್ಲ್ಯಾಕ್ ಬ್ಯಾಗಿ ಸೆಲೆಕ್ಟ್ ಮಾಡಿದ್ದೀನಿ. ಐರನ್ ಕೂಡ ಮುಗಿದಿದೆ. ನಂದು ಇವಾಗ ಸ್ನಾನ ಕೂಡ ಆಗಿದೆ. ಸೊ ಬನ್ನಿ, ಎರಡು ಹಾಕೊಂಬಿಡೋಣ. ಲೆಟ್ಸ್ ಗೋ. ನಾನು ನಿಮಗೆ ಈ ಪ್ಯಾಂಟ್ ಬಗ್ಗೆ ಏನೋ ಹೇಳಬೇಕು. ಆ್ಯಕ್ಚುಲಿ ಇದು ಬ್ಯಾಗಿ ಪ್ಯಾಂಟ್ ಹೋಗೋಣ, ಬ್ಲ್ಯಾಕ್ ಬ್ಯಾಗಿ ಫಾರ್ಮಲ್ ಪ್ಯಾಂಟ್ ಇದೆ ನನ್ನ ಹತ್ರ. ಇದೇನಿದೆಯಲ್ಲ, ಐ ಮೀನ್ ಈ ವೆಸ್ಟ್ ಅಂತಾರಲ್ಲ, ಇದು ತುಂಬ ದೊಡ್ಡದು. ನಾನು ಆ ಬಟನ್ ಮತ್ತು ಜಿಪ್ ಹಾಕೊಂಡು ಕೂಡ ಪ್ಯಾಂಟ್ ಬಿಚ್ಚಿಬಿಡ್ಬೋದು. ಮಾಡಿ ಎಷ್ಟು ದೊಡ್ಡದಿದೆ ಅಂತ, ನನ್ನ ಸೈಜ್ ಎಲ್ಲೂ ಸಿಗ್ತಿಲ್ಲ. ಇದೆ ನನ್ನ ಸೈಜ್ ಅಂತೆ. ನಾನು ದಪ್ಪಾಗಬೇಕಾ ಅಥವಾ ಅದನ್ನ ಚಿಕ್ಕದು ಮಾಡಬೇಕು ಗೊತ್ತಾಗಲ್ಲ. ಬಟ್ ಆದರೂ ಪರವಾಗಿಲ್ಲ, ಬೆಲ್ಟ್ ಹಾಕೊಂಡು ಯೂಸ್ ಮಾಡ್ಬೋದು. ಲೆಟ್ಸ್ ಗೋ. ನೈಸ್. ಸೊ ಗೈಸ್, ಜಸ್ಟ್ ಲುಕ್ ಅಟ್ ಮೈ ಔಟ್ಫಿಟ್ ಹೆಂಗಿದೆ ಇವಾಗ. ಫಾರ್ಮಲ್ ಅಂದರು, ನನ್ನ ನೋಡಿದ್ರೆ ಸೆಮಿ ಫಾರ್ಮಲ್ ಕೂಡ ಇಲ್ಲ. ನಾನು ಈ ಕೀ ಚೈನ್ ಬ್ಯಾಗಿಗೆ ಹಾಕೊಂಡು ಹೋಗೋಣ, ಯಾಕಂದರೆ ಇದು ನಮ್ಮ ಬಬ್ಲು ಗಿಫ್ಟ್ ಮಾಡಿದ್ದು ಲಾಸ್ಟ್ ಟೈಮ್ ನಾನು ಅವ್ರ ಮನೆಗೆ ಹೋದಾಗ. ಸೊ ಥ್ಯಾಂಕ್ ಯು ಬಬ್ಲು. ಲೆಟ್ಸ್ ಗೋ. ನಾನು ಆ್ಯಕ್ಚುಲಿ ಆದರೆ ಬಸ್ಸಲ್ಲಿ ವ್ಲಾಗ್ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ, ಯಾಕಂದರೆ ಅಲ್ಲಿ ನಾಯ್ಸ್ ಇರುತ್ತೆ, ಜನ ಜಾಸ್ತಿ ಇರ್ತಾರೆ, ಟ್ರಾಫಿಕ್ ಇರುತ್ತೆ. ಸೊ ನೋಡೋಣ, ಇಲ್ಲಾಂದರೆ ಕಾಲೇಜ್ ಹೋಗ್ಮೇಲೆ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಗೋ. 2 hours later. Two hours later. ಸೊ ಗಾಯ್ಸ್, ಕಾಲೇಜ್ ಅಂತೂ ಮುಗೀತು. ಕ್ಲಾಸ್ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಬಸ್ಸಲ್ಲಿ ನಂಗೆ ಫ್ರೀ ಸಿಕ್ಕಿದ್ರೆ ಬಸ್ಸಲ್ಲಿ ಹೇಳ್ತೀನಿ, ಇಲ್ಲಾಂದರೆ ನಾನು ಮನೆಗೆ ಹೋಗ್ಮೇಲೆ ಹೇಳ್ತೀನಿ ಗಾಯ್ಸ್. ಸೊ ಬನ್ನಿ, ಇವಾಗ ಬೇಗ ಮನೆಗೆ ಹೋಗೋಣ. ಟ್ರಾಫಿಕ್ಕು. ಬಾಯ್. 3 hours later. ಗಾಯ್ಸ್, ಫೈನಲಿ ನಾನಂತೂ ಮನೆಗೆ ಬಂದು ರೀಚ್ ಆಗಿ ಇವಾಗ ಟೈಮ್ 3 ಗಂಟೆ ಆಗ್ತಿದೆ. ನಾನಿನ್ನೂ ಊಟ ಮಾಡಿಲ್ಲ, ಯಾಕಂದರೆ ನಾನು ಬೆಳಗ್ಗೆ ತಿನ್ನಿದ್ದು ಗಾಯ್ಸ್ ಟಿಫನ್ನು.
ಸಖತ್ತಂದರೆ ಸಖತ್ತು ಬೆಜ್ಜಾನ್ ಮಳೆ ಬಂತು ಇಲ್ಲಿ ನಾನು ಆ್ಯಕ್ಚುಲಿ ಏನಂದರೆ ಪಿ ಯು ಕಾಲೇಜ್ ಹತ್ರ ಹೋಗಿದ್ದೆ. ಯಾಕಂದರೆ ನಾಳೆ ನಮ್ಮ ಕಾಲೇಜ್ ಹತ್ರ ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕಂತೆ. ಸೊ ಅದು ಕೊಡೋಕ್ಕೋಸ್ಕರ ಮತ್ತೆ ನಾಳೆ ಆಗಿಲ್ಲ ಅಂದರೆ ಅವರು ಬೈಯಲ್ಲ, ಬಟ್ ಅದಕ್ಕೆ ಕೊಟ್ಬಿಡೋಣ ನಾಳೆ ಅಂತ ಹೋಗಿದ್ದು. ಆ್ಯಕ್ಚುಲಿ ಏನೇನಾಯಿತು ಅಂತ ಹೇಳ್ಬೇಕಂದ್ರೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಹೇಳಿದ್ರು. ನಾನೇನು ಅಂದ್ಕೊಂಡೆ ಏನೋ ಚಿಕ್ಕದಾಗಿ ಪ್ರೋಗ್ರಾಮ್ ಇರುತ್ತೆ ಮತ್ತು ಕಾಲೇಜ್ ಬಗ್ಗೆ ಹೇಳ್ತಾರೆ, ಅದು ಏನೂ ಇರಲಿಲ್ಲ ಗಾಯ್ಸ್. ಹೋದ್ವಿ, ನೀವೇ ನೋಡೋ ಕ್ಲಾಸಲ್ಲಿ ಸುಮ್ಮನೆ ಕೂತ್ಕೊಂಡಿದ್ವಿ. ಸ್ವಲ್ಪ ಏನೋ ಡಾಕ್ಯುಮೆಂಟ್ ಇದೆಲ್ಲ ಸಬ್ಮಿಟ್ ಮಾಡಬೇಕಂತೆ. ಸೊ ಅವೆಲ್ಲ ನಾಳೆ ಹೋಗಿ ಕೊಡಬೇಕು. ಇನ್ನೂ ಜೆರಾಕ್ಸ್ ತೊಗೊಂಡಿಲ್ಲ, ಜೆರಾಕ್ಸ್ ಮಾಡಿಸಿ ನನ್ನ ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ಅದು ಹೋಗಿ ಇರಿಸ್ಬೇಕು. 3 ಗಂಟೆ ಆಗ್ತಿದೆ ಟೈಮು, ನಾನು ಇನ್ನೂ ಊಟ ಮಾಡಿಲ್ಲ ಗಾಯ್ಸ್. ಅಲ್ಲಿ ಬಿಟ್ಟರು ಆಲ್ಮೋಸ್ಟು 1:15 ಹಂಗೇನೋ. ಸೊ 1:15 ನಾನು ಊಟ ಮಾಡಿಲ್ಲ. ಇವಾಗ ಬಂದೆ ಮನೆಗೆ. ಇಲ್ಲಿ ಜೋರಾಗಿ ಮಳೆ ಬೇರೆ ಬಲ್ಸಿತ್ತು. ನಾನು ಸ್ಟಡಿ ಸರ್ಟಿಫಿಕೇಟ್ ಎತ್ಕೊಂಡು ಹೋಗಿ ಮಾಡಿಸ್ಕೊಂಡು ಬರ್ಕೊಂಡು ಲೇಟಾಗೋಯ್ತು. ನೋಡಿ ಬಾಕ್ಸ್ ಇವತ್ತು ನಮ್ಮ ಮಮ್ಮಿ ಸ್ಟೀಲ್ ಬಾಕ್ಸಲ್ಲಿ ಕೊಟ್ಟಿದೆ. ತುಂಬ ವರ್ಷಗಳಾದಮೇಲೆ ಅನಿಸುತ್ತೆ ನನಗೆ. ಯಾವಾಗಲೂ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಊಟ ಯಾವಾಗಲೂ. ಸೊ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ ಗಾಯ್ಸ್. ಬಾಯ್. ಸೊ ಗಾಯ್ಸ್ ಫ್ರೆಶ್ ಅಪ್ ಮುಗಿದ್ರೆ ಊಟ ಮಾಡಿ ಚಾಕ್ಲೇಟ್ ತಿನ್ನಬೇಕು. ಖಾರ ಅನಿಸ್ತಿದೆ ಪಲಾವು. ಆ್ಯಕ್ಚುಲಿ ಫುಲ್ ನಿದ್ದೆ ಎಳಿತದೆ ಗಾಯ್ಸ್. ಕ್ಲಾಸಲ್ಲೂ ಅಷ್ಟೇ ಫುಲ್ ಅಂದರೆ ಫುಲ್ಲು ನಿದ್ದೆ ಎಳಿತಾನೆ ಐತೆ. ನಿಧಿ ವಾಟ್ಸಪ್ ಇವಾಗ ತಾನೇ ಸ್ಕೂಲಿಂದ ಬಂದೆ. ಆಯ್ತು ಬಿಡ್ನಿದೆ, ಅವೆಲ್ಲ ಪರ್ಸ್ನಲ್ ಎಲ್ಲ ಹೇಳ್ಬಾರ್ದು ನೀನು. ಓಕೆ, ಇವಾಗ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಯೂಟ್ಯೂಬ್ ಮಾಡಿಬಿಟ್ಟು ಹಂಗೆ ಮಾಡ್ಕೊಂಬಿಡ್ತೀನಿ. ಫುಲ್ ಅಂದರೆ ಕ್ಲಾಸಲ್ಲಿ ನಿದ್ದೆ ಇಳಿತೈತು ಗೊತ್ತಾ. ಏನು ಮಾತಾಡೋದಿಲ್ಲ ಅಂದರೆ ನಮ್ಮ ರಾಹುಲ ಮತ್ತು ಸಚಿನ್ ಇದೆ ಅಂದ್ಕೊಡಿ. ಬಟ್ ಫುಲ್ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳೋದು, ಸ್ವಲ್ಪ ಫೋನ್ ನೋಡೋದು, ಸ್ನ್ಯಾಪು. ಸೊ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಎದ್ದೇಳ್ತೀನಿ ಗೈಸ್. ಲೆಟ್ಸ್ ಗೋ. 3 hours later. ಗೈಸ್ ನನ್ನ ಕೈ ನೋಡಿ ಇಲ್ಲೆಲ್ಲ ಹೆಂಗಾಗಿದೆ. ಒಂದು ಕ್ಯಾನ್ ಎತ್ಕೊಂಬರೋ ಅಷ್ಟಕ್ಕೆ ಅದು ಈ ಥರ ಇರುತ್ತಲ್ಲ, ಇದು ತುಂಬ ಹಳೇದು ಗೈಸ್. ಅದು ಹಿಂಗೆ ಗ್ರಿಪ್ಪು ಬರುತ್ತಲ್ಲ, ಅದು ಟೈಟ್ ಇದೆ ನೋಡಿ ಹೆಂಗಾಗಿದೆ. ಸೊ ಗಾಯ್ಸ್ ಫೈನಲಿ ನಾನು ಇವಾಗ ನಮ್ಮ ಡಾಕ್ಯುಮೆಂಟ್ಸ್ನ ಸ್ವಲ್ಪ ಜೆರಾಕ್ಸ್ ಮಾಡ್ಸೋಕ್ಕಂತ ಬಂದಿದ್ದೀನಿ. ನೋಡಿ ಗಾಡಿ. ಸೊ ಹೆಲ್ಮೆಟ್ ಕೂಡ ಹಾಕೊಂಡ್ಬಂದಿದ್ದೀನಿ ಗಾಯ್ಸ್. ಅಲ್ಲಿ ಪೊಲೀಸ್ ಇರ್ತಾರೆ, ಫೋಟೋ ಹಿಡಿಬಿಡ್ತಾರೆ ಮತ್ತು ಫೈನ್ ಹಾಕ್ತಾರೆ. ಸೊ ಫೈಲಲ್ಲಿದೆ, ಹೋಗಿ ಜೆರಾಕ್ಸ್ ಮಾಡಿಸ್ಕೋಬೇಕು. ಯಾರು ಇದ್ದಾರೆ. ಸೊ ನೋಡಿ ಶರ್ಟು ನಾನು ನಮ್ಮ ಅಪ್ಪದು ಹಾಕೊಂಡ್ಬಂದಿದ್ದೀನಿ. ಯಾಕಂದರೆ ನನ್ನ ಹತ್ರ ಶರ್ಟೇ ಇಲ್ಲ ಆ್ಯಕ್ಚುಲಿ, ಪ್ಲೇನ್ ಶರ್ಟು ವಿತ್ ವೈಟ್ ಬ್ಯಾಕ್ಗ್ರೌಂಡ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋಗೆ. ಸೊ ಇದನ್ನು ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಲೆಟ್ಸ್ ಗೋ. ಫೈನಲಿ ಎಲ್ಲ ಜೆರಾಕ್ಸು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ಮುಗೀತು. ಇನ್ನೇನು ನಾನು ಮನೆಗೆ ಹೋಗೋದೆ. ಸೊ ಟ್ರಾಫಿಕ್ ನೋಡಿ ಗೈಸ್, ಇಲ್ಲೇ ಟ್ರಾಫಿಕ್ ಆಗಿದೆ. ಇನ್ನು ನಾನು ಮನೆಗೆ ಹೋಗೋಷ್ಟು ಇನ್ನು 10-15 ನಿಮಿಷ ಆಗುತ್ತೆ. ನೋಡಿ ಹೆಲ್ಮೆಟ್ ಹಾಕ್ಕೊಂಡು ಇವಾಗ ನಮ್ಮ ಗಾಡಿನ ಉಳಿಸ್ಕೊಂಡು ಹೋಗೋಣ ಬನ್ನಿ. ಲೆಟ್ಸ್ ಗೋ. ಸೊ ಗೈಸ್ ನೋಡಿರಲ್ಲ, ನಾನು ಮನೆಗೆ ಬಂದು ಫುಲ್ಲು ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಇವಾಗ ಫ್ರೆಶ್ ಕುಡಿತಾ ಇದ್ದೀನಿ. ಆ್ಯಂಡ್ ನೆನ್ನೆ ಏನಾಯಿತು ಅಂದರೆ, ಇದೇನಿದೆಯಲ್ಲ ಇದು OTG ಇದು ಕಲ್ಲೋಗ್ಬಿಟ್ಟಿತ್ತು. ನಾನು ನಿನ್ನೆ ಒಂದು 3/4 ಗಂಟೆ ಇಲ್ಲೆಲ್ಲ ತೆಗ್ದು ಹುಡುಗದೆ ಸಿಕ್ಕಿಲ್ಲ. ಇಲ್ಲಿ ಮೇಲೆ ಕೂಡ ಎಲ್ಲ ತೆಗ್ದು ಹುಡುಗದೆ ಸಿಕ್ಕಿಲ್ಲ. ಲಾಸ್ಟಿಗೆ ನಮ್ಮ ಮಮ್ಮಿ ಇಲ್ಲಿ ಬಂದು ಈ ಬಾಕ್ಸಲ್ಲಿ ಕೊಟ್ಬಿಟ್ರು. ಹಂಗಿರುತ್ತೆ ನಮ್ಮ ಮಮ್ಮಿ ಲಕ್ಕು. ಸೊ ನಾನಂತೂ ಫುಲ್ ಟೈರ್ಡ್ ಆಗಿದ್ದೀನಿ. ಇನ್ನೊಂದು ವಿಷಯ ಏನಂದರೆ, ನಾಳೆ ಬೆಳಗ್ಗೆ ಕಾಲೇಜ್ 8 ಗಂಟೆಗೆಲ್ಲ ಕಾಲೇಜ್ ಹತ್ರ ಇರಬೇಕಂತೆ. ಹಂಗಾದ್ರೆ ನಾನು 6:15 ಇಲ್ಲಿ ಮನೆಗೆ ಬೀಳಬೇಕು. 6:15 ಮನೆಗೆ ಬೀಳಬೇಕಂದ್ರೆ ನಾನು ಯಾವಾಗ ಸ್ನಾನ ಮಾಡ್ಕೊಂಡು ಯಾವಾಗ 3 ವರ್ಷ 8 ಗಂಟೆಗೆಲ್ಲ ಕಾಲೇಜಲ್ಲಿ ಇರಬೇಕು ಅಂದರೆ ಕಷ್ಟ ಗೈಸ್, ತುಂಬ ಕಷ್ಟ. ಸೊ ಏನಿಲ್ಲ, ಇನ್ನು ಫ್ರೆಶ್ ಕೊಟ್ಬಿಟ್ಟು ಸ್ವಲ್ಪ ಸಾಂಗ್ಸ್ ಕೇಳ್ಕೊಂಡು ಸ್ವಲ್ಪ ಮೈಂಡ್ನ ರಿಲೀಫ್ ಮಾಡ್ಕೊತೀನಿ. ಫಸ್ಟ್ ಡೇನೇ ಇಷ್ಟೊಂದು ಈ ಥರ ಇರುತ್ತೆ ಅಂದ್ಕೊಂಡಿಲ್ಲ. ಸೊ ಇನ್ನೂ ಕ್ಲಾಸಸ್ ಏನಿರಲ್ಲ, ಇನ್ನೊಂದು 2-3 ದಿವಸ ನಂಗೆ ಗೊತ್ತಿರೋ ಪ್ರಕಾರ ಮಂಡೆಯಿಂದ ಸ್ಟಾರ್ಟ್ ಮಾಡ್ತಾರೆ ಏನೋ ರೆಗ್ಯುಲರ್ ಕ್ಲಾಸಸ್. ನೋಡೋಣ, ಯಾಕಂದ್ರೆ ಇವತ್ತು ಬರೀ ಬಂದಿದೆ 12 ಪೀಪಲ್ಲು. ನೋಡೋಣ ಏನಾಗುತ್ತೆ ಅಂತ ನಾಳೆ. ನಾಳೆದೇನು ವ್ಲಾಗ್ ಮಾಡಲ್ಲ, ಇವತ್ತಿನ ಲಾಸ್ಟು. ಸೊ ಲೆಟ್ಸ್ ಗೋ. ನೈಸ್. ಸೊ ಗೈಸ್ ಫೈನಲಿ ನೋಡ್ಕೊಂಬನಲ್ಲ ಇವತ್ತಿನ ದಿನ ನಂದು ಹೆಂಗಿತ್ತು ಅಂತ ಕಾಲೇಜ್ ಹತ್ರ ಆ್ಯಂಡ್ ಮನೆ ಹತ್ರ ಎಲ್ಲ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಕೊಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಬೇಗ ಫಾಲೋ ಮಾಡಿ ಆ್ಯಂಡ್ ಪೋಸ್ಟಿಗೆ ಲೈಕ್ ಕೂಡ ಕೊಡ್ತಾಯಿರಿ. ಇಷ್ಟೆಲ್ಲ ಹೇಳುತ್ತಾ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಲೆಟ್ಸ್ ಗೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.